ಹೆಲೋ ಎವ್ರಿವನ್, ವೆಲ್ಕಮ್ ಟು ಅರ್ಬಿ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಲಾಸ್ಟ್ ಟೈಮ್ ಚಿಕ್ಕಮಂಗ್ಳೂರಿಗೆ ಹೋದಾಗ ನಾನು ಅರ್ಧ ವೀಡಿಯೋನ ಮಾತ್ರ ನಾನು ಪೋಸ್ಟ್ ಮಾಡಿದ್ದೆ. ಸ್ಟೇ ಆಗಿದ್ದ ವೀಡಿಯೋ ಮಾತ್ರ ಪೋಸ್ಟ್ ಮಾಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ಡೇ ವೀಡಿಯೋ ನಾನು ಶೇರ್ ಮಾಡ್ಕೊಂಡಿರಲಿಲ್ಲ. ನಾನು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಇವತ್ತು. ಹೋಗಿದ್ದೀರಾ ನಾವು ರೂಮಲ್ಲಿ ಸ್ಟೇ ಆದ್ವಿ. ಅಂದರೆ ಯಾಕಂದರೆ ನಾವು ಹೋಗೋ ವರ್ಷಲ್ಲೇ 5:30 ಆಗೋಗಿತ್ತು. ಸೊ ಅಲ್ಲೇ ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಅಲ್ಲೇ ರೆಸಾರ್ಟ್ ಎಲ್ಲ ತಿರುಗಾಡಿ ನೈಟು ಅಲ್ಲೇ ರೆಸ್ಟ್ ಮಾಡಿ ಅದಾದಮೇಲೆ ಮಾರ್ನಿಂಗ್ ನಾವು ಆಚೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಸರಿ ಅಂದ್ಬಿಟ್ಟು ಬೆಳಗ್ಗೆ ಎದ್ದೊಳಕ್ಕೆ ಹೋದರೆ ನೋಡಿದ್ರೆ ಫುಲ್ ಮಳೆ, ರಾತ್ರಿ ಎಲ್ಲ ಮಳೆ ಹುಯ್ತಾ ಇತ್ತು. ಅದಾದಮೇಲೆ ಮಾರ್ನಿಂಗ್ ತುಂಬ ಮತ್ತೆ ಶುರುವಾಗ್ತಿತ್ತು ಮಳೆ. ಸ್ವಲ್ಪ ಬಿಸಿಲು ಬಂತು, ಅದಾದಮೇಲೆ ಮಳೆ ಶುರುವಾಯಿತು. ಅದಾದಮೇಲೆ ಒಂದು ನಿಮಿಷನೂ ಬಿಡ್ದಂಗೆ ಮಳೆ ಹೋಗ್ತಾ ಇತ್ತು. ಸೊ ಬೇಜಾರಾಗೋಯಿತು, ಮತ್ತು ರೂಮಲ್ಲೇ ಸ್ಟೇ ಆಗಬೇಕಂತ ಬೇಜಾರಾಗ್ತಿತ್ತು. ಹೋಗಿದ್ದ ದಿನ ಹೆಂಗೋ ಮುಗೀತು. ನೆಕ್ಸ್ಟ್ ಡೇ ಏನಾದರೂ ಮಾಡಿ ಓಡಾಡ್ಕೊಂಡು ಬರೋಣ ಅಂತ ನನ್ನ ತಲೆಯಲ್ಲಿ ಅದೇ ಓಡ್ತಾಯಿತ್ತು. ಸರಿ ಅಂದ್ಬಿಟ್ಟು ಮಳೆ ನಿಲ್ಲುತ್ತೆ ಅನ್ನೋ ಒಂದು ಭರವಸೆ ಮೇಲೆ ನಾವಿಬ್ಬರೂ ಮಕ್ಕಳಿಗೆಲ್ಲ ಸ್ನಾನ ಮಾಡಿಸಿ ಅದಾದಮೇಲೆ ನಾನು ಸ್ನಾನ ಮಾಡಿ ರೆಡಿ ಆದೆ. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಅದಾದಮೇಲೆ ನೋಡೋಣ ಮಳೆ ನಿಲ್ಲುತ್ತೇನೋ ಅಂತ ನಾನು ನೋಡ್ತಾ ಇದ್ದೆ. ನಿಲ್ತಾನೆ ಇಲ್ಲ. ಅದೆಷ್ಟು ಮಳೆ ಹುಯ್ಯುತ್ತಪ್ಪ ಯಪ್ಪ, ನನಗಂತೂ ಸಾಕಾಗೋಯ್ತು ನೋಡಿ ಮಳೆನ. ಇಲ್ಲಾದರೂ ಸ್ವಲ್ಪನೂ ಇಷ್ಟೊಂದು ಈ ರೇಂಜ್ಗೆಲ್ಲ ಇಲ್ಲಿ ಮಳೆ ಹುಯ್ಯೋದೇ ಇಲ್ಲ. ಒಂದು ಸ್ವಲ್ಪ ಬ್ರೇಕ್ ಆದರೂ ಕೊಡುತ್ತೆ. ಇಲ್ಲಿ ಒಂದು ನಿಮಿಷನೂ ಬೇಡವಾ, ಅದೆಷ್ಟು ಮಳೆ ಹುಯ್ತದೆ ಅಪ್ಪ. ಚಿಕ್ಕಮಂಗ್ಳೂರಲ್ಲಿ ಇಷ್ಟೊಂದು ಮಳೆ ಹುಯ್ತದೆ ಅಂತ ನನಗಿದೆ ಫಸ್ಟ್ ಟೈಮ್ ಗೊತ್ತಿದ್ದು. ಸ್ವಲ್ಪ ಬ್ರೇಕ್ ಆಗಿ ಅದಾದಮೇಲೆ ಬಿಸಿಲು ಬರುತ್ತೆ ಅಂತ ನಾನು ಅಂದ್ಕೊಂಡ್ರೆ ನನ್ನ ಮೈಂಡಲ್ಲಿ ನನಗೆ ಗೊತ್ತಿಲ್ಲ, ಫುಲ್ಲು ಇಡೀ ದಿನ ಫುಲ್ ಮಳೆ, ನೆಕ್ಸ್ಟ್ ಡೇನೂ ಮಳೆ, ಆ ಥರ ಮಳೆ ಹುಯ್ದಿರೋದು ನಾನು ಎಂದೂ ನೋಡಿರಲಿಲ್ಲ. ಯಾಕಂದರೆ ನಾನು ಆ ಕಡೆ ಹೋಗಿಲ್ಲ, ಪಶ್ಚಿಮ ಘಟ್ಟ ಕಡೆ ಯಾವಾಗಲೂ ಜಾಸ್ತಿ ನಾನು ವಿಸಿಟೇ ಮಾಡಿಲ್ಲ. ಸೊ ಅದರಿಂದ ನನಗೆ ಗೊತ್ತಿಲ್ಲ, ಅದೇ ವರ್ಷವಿಡೀ ಯಾವಾಗ ಬೇಕಾದರೂ ಮಳೆ ಬರುತ್ತೆ, ಅದು ಹೇಳಕ್ಕೆ ಬರೋಲ್ಲ. ಅದಾದಮೇಲೆ ಗೊತ್ತಾಯಿತು ನನಗೆ ಹೋದ್ಮೇಲೆ. ಸೊ ನಾನು ಪ್ಲ್ಯಾನ್ ಮಾಡಿದ್ದು ರಾಂಗ್ ಆಯಿತು ಈ ಟೈಮಲ್ಲಿ ಹೋಗಿದ್ದು ಅಂತ ಆಮೇಲೆ ನಂಗೆ ಅರ್ಥ ಆಯಿತು. ಸಮ್ಮರ್ ಟೈಮಲ್ಲೇ ಸ್ವಲ್ಪ ಹೋಗಿದ್ರೆ ಸ್ವಲ್ಪ ಪ್ಲೇಸ್ಗಳನ್ನೆಲ್ಲ ನೀಟಾಗಿ ಕವರ್ ಮಾಡ್ಬೋದಿತ್ತು. ಅರ್ಜೆಂಟಲ್ಲಿ ನೋಡಿದ್ದಾಯಿತು. ನಾವು ಪ್ಲ್ಯಾನ್ ಮಾಡಿದ್ದು 3 ಡೇಸ್ಗೆ, ಬಟ್ ನಾವು ರಿಟರ್ನ್ ಆಗಿಬಿಟ್ವಿ 2 ಡೇಸ್ಗೆ. ಅಂದರೆ 2 ಡೇಸು ಕವರ್ ಮಾಡೋಕ್ಕಾಗಲಿಲ್ಲ. 1 ಡೇ ಸ್ಟೇ ಆಗಿ ನೆಕ್ಸ್ಟ್ ಡೇ ನಾವು ಒಂದು ಸಾಯಂಕಾಲದವರೆಗೂ ಮಾತ್ರ ಅಲ್ಲಿ ಸುತ್ತಾಡಿ ಅದಾದಮೇಲೆ ಬೇಗ ಮನೆಗೆ ರಿಟರ್ನ್ ಆದ್ವಿ. ಹಾಸನವರೆಗೂ ಮಳೆ ಇತ್ತು ಅಷ್ಟೇ, ಅದಾದಮೇಲೆ ಮಳೆನೇ ಇಲ್ಲ. ಹಂಗೂ ಬಂದ್ಬಿಟ್ಟಿದ್ದೀವಿ ಅಂತ ಹಂಗೂ ಮಳೆಯಲ್ಲೂ ಸ್ವಲ್ಪ ಪ್ಲೇಸಸ್ನ ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ. ಮಕ್ಕಳು ನೆಂದೋಗ್ತಾರೆ ಅಂತ ಭಯ ಅಷ್ಟೇ, ನಮಗೇನು ಪ್ರಾಬ್ಲಮ್ ಇಲ್ಲ ಮಳೆಯಲ್ಲಿ ನೆನೆಯೋದಕ್ಕೆ. ಬಟ್ ವೆಟ್ ಆಗಿಬಿಟ್ರೆ ಕ್ಲೋತ್ನ ನಾವೆಲ್ಲಿ ಡ್ರೈ ಮಾಡ್ಕೊಳ್ಳೋದು, ಮತ್ತು ಎಕ್ಸ್ಟ್ರಾ ಪೇರ್ಸ್ಗಳು ಜಾಸ್ತಿ ತಂದಿಲ್ಲ ಕ್ಲೋತು. ಎಷ್ಟಂತ ವೆಟ್ಟಾಗಿರೋದು ಕಾರಲ್ಲೆಲ್ಲ ಕುತ್ಕೊಂಡ್ರೆ ಅದು ಕೂಡ ಗಲೀಜಾಗುತ್ತೆ. ಮಕ್ಳಿಗೆ ಜಾಸ್ತಿ ನೆನೆಸೋದು ಅದು ಒಳ್ಳೆಯದಲ್ಲ. ಆ ಥರ ಎಲ್ಲ ಯೋಚನೆ ಮಾಡಿ ಸರಿ ಅಂದ್ಬಿಟ್ಟು ರಿಟರ್ನ್ ಆಗಿದ್ವಿ. ಮಳೇಲಿ ನೆನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತೀವಿ ಅಂದರೆ ಸೂಪರೇನೆ, ಆದರೆ ಮಳೇಲಿ ನೆನೆಯೋಕ್ಕಾಗಲ್ಲ, ಕಷ್ಟ ಆಗ್ತಿದೆ. ಆ ಥರ ಇದ್ದರೆ ಮಕ್ಕಳಿದ್ರೆ ಜೊತೆಲಿ ನಾವು ಈ ಥರ ಪ್ಲೇಸಸ್ನ ನಾವು ವಿಸಿಟ್ ಮಾಡೋಕ್ಕಾಗಲ್ಲ, ಕಷ್ಟನೇ. ಇನ್ನು ಜೇಡ್ ವಿಸ್ತಾ ರೆಸಾರ್ಟ್ ಬಗ್ಗೆ ಹೇಳಿದ್ರೆ ನೋಡೋಕ್ಕೆ ವ್ಯೂ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ತುಂಬ ದೊಡ್ಡದು. ನೋಡೋಕ್ಕೆ ಮತ್ತು ಎಲ್ಲ ಓಡಾಡೋಕ್ಕೆ ಪ್ಲೇಯಿಂಗ್ ಗೇಮ್ಸ್ ಎಲ್ಲದೂ ಚೆನ್ನಾಗಿದೆ. ಬಟ್ ಓಕೆ, ರೂಮು ಓಕೆ ಚೆನ್ನಾಗಿದೆ, ಓಕೆ ಬೆಟರ್. ಬಟ್ ಫುಡ್ ಕ್ವಾಂಟಿಟಿ ಮತ್ತು ಕ್ವಾಲಿಟಿ ಲೆಸ್ ಅಂತಲೇ ಹೇಳ್ತೀನಿ ನಾನು. ಆಲ್ ಓವರ್ ಫುಡ್ಡನ್ನು ಬಿಟ್ಟರೆ ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು. ಬ್ರೇಕ್ಫಾಸ್ಟ್ಗೆ ಅಕ್ಕಿ ಕಡುಬು ಮತ್ತು ಇನ್ನೊಂದು ಚಟ್ನಿ ಮಾಡಿದರು, ಅದ್ರ ಜೊತೆ ಸಾಂಬಾರೇನೋ ಮಾಡಿದರು. ಅದು ಟೊಮೊಟೊ ಸಾಂಬಾರು ಅನಿಸುತ್ತೆ ಅದು. ಅದಾದಮೇಲೆ ಚಿತ್ರಾನ್ನ ಮಾಡಿದರು. ಸೊ ಸ್ವಲ್ಪ ತಿಂದ್ಬಿಟ್ಟು ಅದಾದಮೇಲೆ ಕಾಫಿ ಬೇಕನ್ನಿಸ್ತು, ಚಳಿಗೆ ಕಾಫಿ ಕುಡಿದ್ವಿ. ಕಾಫಿ ತುಂಬ ಚೆನ್ನಾಗಿತ್ತು, ಸ್ವಲ್ಪ ಲೈಟಾಗಿ ಶುಗರ್ ಆಗಿತ್ತು, ಅದು ಬಿಟ್ಟರೆ ತುಂಬ ಚೆನ್ನಾಗಿತ್ತು ಕಾಫಿ, ಫುಲ್ ಸ್ಟ್ರಾಂಗಾಗಿ. ಕಾಫಿ ಕುಡಿದು ಅದಾದಮೇಲೆ ರೂಮ್ಗೆ ಹೋದ್ವಿ ನಾವು. ಇನ್ನು ಜೇಡ್ ವಿಸ್ತಾ ರೆಸಾರ್ಟ್ಗೆ ನಾವು 14,000 ಪ್ಲಸ್ 1,000 ಪೇ ಮಾಡಿದ್ವಿ. ಯಾಕಪ್ಪ ಅಂದರೆ 14,000 ನಾವು ಸ್ಟೇ ಆಗೋಕ್ಕೆ ಪೇ ಮಾಡಿದ್ವಿ. ಇನ್ನು ಎಕ್ಸ್ಟ್ರಾ ನಾವು ಫುಡ್ಡನ್ನು ಪರ್ಚೇಸ್ ಮಾಡ್ಕೊಂಡಿದ್ವಿ, ಅದು 1,000 ರುಪೀಸ್ಗೆ. ಸೊ ಅದನ್ನೆಲ್ಲ ಸೇರಿ 15,000 ಆಯಿತು. ಸೊ ಪೇ ಮಾಡಿ ನಾವು ಚೆಕ್ಔಟ್ ಆಗೋಣ ಅಂತ ಡಿಸೈಡ್ ಮಾಡ್ಕೊಂಡು 1 ಡೇನೇ ಸಾಕು, ಮತ್ತು ಫುಡ್ಡೆಲ್ಲ ಅಷ್ಟೊಂದು ಇಷ್ಟನೂ ಆಗಲಿಲ್ಲ ಅಂದ್ಬಿಟ್ಟು ಚೆಕ್ಔಟ್ ಮಾಡಿ ಬೇರೆ ಎಲ್ಲಾದರೂ ರೂಮ್ ಮಾಡೋಣ, ಇಲ್ಲಾಂದರೆ ಬೇರೆ ರೆಸಾರ್ಟ್ ಏನಾದರೂ ನೋಡೋಣ ಅಂದ್ಬಿಟ್ಟು ಚೆಕ್ಔಟ್ ಮಾಡಿದ್ವಿ. ಸರಿ ರೂಮ್ಗೆ ಹೋದ್ವಿ. ಅದಾದಮೇಲೆ ಮತ್ತೆ ಮಳೆ ಶುರುವಾಯಿತು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಮುಳ್ಳಯ್ಯನಗಿರಿಗೆ ಹೋಗೋಣ ಅಂತ ಅಂದ್ಕೊಂಡು
ನೋಡಿದ್ರೆ ತುಂಬ ಮಳೆ, ಏನು ಮಾಡೋದು, ಇಲ್ಲೇ ಸ್ಟೇ ಆಗೋದಾ ಹೋಗೋದಾ ಇಲ್ಲ ಬೆಂಗಳೂರಿಗೆ ವಾಪಸ್ ಬರೋದಾ ಏನೂ ಗೊತ್ತಾಗ್ತಾಯಿಲ್ಲ ನನಗಂತೂ. ಒಂದು ಕಡೆ ಬೇಜಾರಾಗ್ತೈತೆ, ಏನೂ ನೋಡೋದಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟು. ಮಳೆ ಮಾತ್ರ ಭರ್ಜರಿ ಮಳೆ ಬರ್ತಿದೆ, ತುಂಬ ಮಳೆ, ಸ್ಟಾಪೇ ಆಗ್ತಿಲ್ಲ. ಒಂದು 2 ಮಿನಿಟ್ಸ್ ಸ್ಟಾಪಾಗಿ ಮತ್ತೆ ಶುರುವಾಗುತ್ತೆ ಮಳೆ. ಓಕೆ, ಏನಾಗೋದು ಅಂತ ನೋಡೋಣ ನೆಕ್ಸ್ಟ್, ಎಲ್ಲಿ ಹೋಗೋದು ಏನು ಮಾಡೋದು ಅಂತ. ಇನ್ನು ಲೈಟಾಗಿ ಸ್ವಲ್ಪ ಮಳೆ ನಿಲ್ತು ಅಂದ್ಬಿಟ್ಟು ಬೇಗ ಅದು ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಕಾರಲ್ಲಿ ಹಾಕಿ ಅದಾದಮೇಲೆ ಹೊರಟ್ವಿ. ದೂರದಿಂದ ವ್ಯೂ ಕಾಣ್ತಾಯಿತ್ತು, ಮುಳ್ಳಯ್ಯನಗಿರಿ ಬೆಟ್ಟ ಅದೆಲ್ಲ. ಹೋಗೋಣ ಅನಿಸ್ತಾಯಿತ್ತು. ಅಲ್ಲೊಂದು ಸ್ಟೇ ಆಗೋದಕ್ಕೆ ಹೋಮ್ ಸ್ಟೇನೂ ಕೂಡ ಕಾಣಿಸ್ತಾಯಿತ್ತು. ಹೋಗೋಣ ಆ ಕಡೆ ಅಂದ್ಬಿಟ್ಟು ಹೊರಟ್ವಿ. ರೋಡಲ್ಲಿ ಹೋಗ್ತಾಯಿದ್ರೆ ಮಳೆ ಹೋಗ್ತಾಯಿದ್ರೆ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಮಾತ್ರ ಕಾರಲ್ಲಿ ಕೂತ್ಕೊಂಡು ಆ ಕಡೆ ಈ ಕಡೆ ನೋಡೋಕ್ಕೆ ಚೆನ್ನಾಗಿತ್ತು. ಆದರೆ ಇಳಿಯೋದಕ್ಕೆ ಕಷ್ಟ ಆಗ್ತಾಯಿತ್ತು. ಕಷ್ಟ ಅಂದರೆ ಮಳೇಲಿ ನೆನೆಯೋದಕ್ಕೆ ಏನು ಪ್ರಾಬ್ಲಮ್ ಇರಲಿಲ್ಲ. ಮಳೇಲಿ ನೆಂದರೆ ಏನು ಅಷ್ಟೊಂದು ಪ್ರಾಬ್ಲಮ್ ಏನಾಗಲ್ಲ ನಮಗೆ. ಬಟ್ ಮಕ್ಳಿಗೆ ಕಷ್ಟ. ಅದಾದಮೇಲೆ ನಾವು ಮಳೇಲಿ ನೆಂದರೆ ವೆಟ್ಟಾಗಿರೋ ಕ್ಲೋತನ್ನು ಹಾಕ್ಕೊಂಡು ಮತ್ತೆ ಎಲ್ಲಿ ಕೂತ್ಕೊಳ್ಳೋದು, ಮತ್ತು ಬಟ್ಟೆಗಳೆಲ್ಲ ಎಷ್ಟು ಬಟ್ಟೆಗಳಂತ ಹಾಕ್ಕೊಳ್ಳೋದು, ಚೇಂಜ್ ಮಾಡೋದು ಕಷ್ಟನೇ ಅಲ್ವಾ. ಅದರಿಂದ ಅದೊಂದು ಬೇಜಾರು, ಕೆಳಗಡೆ ಇಳಿಯೋದಕ್ಕೂ ಕಷ್ಟ ಆಗ್ತಾಯಿತ್ತು. ಇನ್ನು ಹೋಗ್ತಾ ಅಂದ್ಕೊಂಡು ನಾವು ಅಂಬ್ರೆಲಾ ಏನಾದರೂ ಪರ್ಚೇಸ್ ಮಾಡೋಣ, ಇಲ್ಲಾಂದರೆ ರೈನ್ ಕೋಟ್ ಏನಾದರೂ ತೊಗೊಳ್ಳೋಣ ಅಂತ. ಅಲ್ಲೆಲ್ಲೂ ಕಾಣಿಸ್ತಾನೆ ಇರಲಿಲ್ಲ, ರೈನ್ ಕೋಟು ಕಾಣಿಸ್ಲಿಲ್ಲ, ಅಂಬ್ರೆಲಾನು ಕಾಣಿಸ್ಲಿಲ್ಲ. ಸರಿ ಅಂದ್ಬಿಟ್ಟು ಹಿಂಗೆ ಮುಂದೆ ಹೋದ್ವಿ. ಇನ್ನೇನು ಮುಳ್ಳಯ್ಯನಗಿರಿ ಬೆಟ್ಟ ಇನ್ನೇನು ರೀಚ್ ಆಗಬೇಕು. ಒಂದು 3 ಕಿಲೋಮೀಟರ್ಸ್ ಇತ್ತು ಅನಿಸುತ್ತೆ, 3 to 4 ಕಿಲೋಮೀಟರ್ಸ್ ಇತ್ತು ಅನಿಸುತ್ತೆ. ಅಷ್ಟರಲ್ಲಿ ಯಾರು ರೈನ್ ಕೋಟ್ನ ಮಾರ್ತಾಯಿದ್ರು. ಹಬ್ಬ ಅಂದ್ಬಿಟ್ಟು 4 ರೈನ್ ಕೋಟ್ ತೊಗೊಂಡ್ವಿ. ಅದರಲ್ಲಿ ಯೂಸ್ ಆಗಿದ್ದು 3. ಮುಳ್ಳಯ್ಯನಗಿರಿ ಬೆಟ್ಟ ಬಂದ್ಬಿಟ್ಟು ಒಂದು 6 ಕಿಲೋಮೀಟರ್ ಇತ್ತು. ಅಷ್ಟರಲ್ಲೇ ಶುರುವಾಯಿತು ವ್ಯೂ. ವಾವ್ ಅನಿಸ್ತಾಯಿತ್ತು. ಯಪ್ಪನ ಯಾವತ್ತೂ ನೋಡೇ ಇರಲಿಲ್ಲ, ಅಷ್ಟು ಸ್ವರ್ಗ ಅಂತಲೇ ಅನಿಸ್ತು ಆ ಜಾಗ ಮಾತ್ರ. ಎಲ್ಲಿ ನೋಡಿದ್ರು ಗ್ರೀನು ಮತ್ತು ಫಾಗು, ಎಷ್ಟು ಚೆನ್ನಾಗಿ ಕಾಣ್ತಿತ್ತು. ಮತ್ತು ಕಾಫಿ ತೋಟ, ಹತ್ಬೇಕಾದ್ರೆ ಕಾಫಿ ತೋಟ ಇತ್ತು. ಅದಾದಮೇಲೆ ಫುಲ್ ಮೇಲೆ ಹೋಗ್ತಾ ಫುಲ್ ಮರಗಳು, ಎಷ್ಟು ಗ್ರೀನ್ ಅಂದರೆ ಒಂದು ಕಡೆ ಮೇಲಿಂದ ನೋಡ್ತಿದ್ರೆ ಜಾಗನೇ ಇಲ್ವೇನೋ, ಎಲ್ಲ ಪಕ್ಕ ಇದೆಯೇನೋ ಮರಗಳು ಅಂತ ಫೀಲ್ ಆಗ್ತಾಯಿತ್ತು. ಅಷ್ಟು ಮರಗಳು. ಇಲ್ಲಂತೂ ಬೆಂಗಳೂರಲ್ಲಿ ಒಂದು ಮರಗಳು ಒಂದೊಂದು ಕಿಲೋಮೀಟ್ರಿಗೆ ಒಂದೊಂದು ಮರ ನೋಡೋದೇ ಕಷ್ಟ ಆಗ್ಬಿಟ್ಟೈತೆ ಇವಾಗ. ಮಕ್ಕಳು ಅಷ್ಟೇ ಜಂಗಲ್ ಫಾರೆಸ್ಟ್ಗೆ ಬಂದುಬಿಟ್ಟಿದ್ದೀವಿ ಅಂತ ಫುಲ್ ಖುಷಿ ಪಡ್ತಾಯಿದ್ರು. ಅನಿಮಲ್ಸ್ ಸಿಗುತ್ತಾ ಅಂತ ಕೇಳ್ತಾನೆ ಇದ್ದರು. ಪಾಪ ಅವ್ರಿಗೆ ನಾವು ಕೆಳಗಡೆ ಇಳ್ಸೋಕ್ಕೆ ಆಗ್ತಿರ್ಲಿಲ್ಲ, ಯಾಕಂದರೆ ಅಲ್ಲಿ ಹೋಗ್ತಾ ತುಂಬ ವೆಹಿಕಲ್ಸ್ ಓಡಾಡ್ತಿದ್ವು. ಮತ್ತು ಫಾಗೆಲ್ಲ ಇತ್ತಲ್ಲ, ಅಲ್ಲಿ ಕಾಣಿಸ್ತಾ ಇರಲಿಲ್ಲ. ಮತ್ತು ಕೆಳಗೆ ಬಿಟ್ಟರೆ ಅಕಸ್ಮಾತ್ ತುಂಬ ಡೇಂಜರ್ ಅಂದ್ಬಿಟ್ಟು ಅವ್ರನ್ನ ಸ್ವಲ್ಪನೂ ಕೆಳಗೆ ಇಳಿಸ್ಲಿಲ್ಲ. ಫುಲ್ ಮೇಲ್ವರೆಗೂ ಕಾರ್ ತೊಗೊಂಡು ಹೋದ್ವಿ. ಅಲ್ಲಿ ಅರ್ಧಕ್ಕೆ ಸ್ಟಾಪ್ ಮಾಡಿದ್ರು, ಒಳಗಡೆ ಬಿಟ್ಟಿಲ್ಲ. ಫುಲ್ ಇನ್ನೂ ಮುಂದೆ ಹೋಗೋದಕ್ಕೆ ಬಿಡಲೇ ಇಲ್ಲ ಕಾರ್ಗಳನ್ನ, ಅಲ್ಲೇ ಅಡ್ಡ ಹಾಕ್ಕೊಂಡಿದ್ರು. ಸರಿ ಅಂದ್ಬಿಟ್ಟು ಅಲ್ಲೇ ಇಳ್ಕೊಂಡು ಹೊರಟ್ವಿ ನಾವು. ನಾನು ಮೇಲೆ ಹೋಗ್ಬೇಕಾದ್ರೆ ಅಂದ್ಕೊಂಡೆ ಯಾರೂ ಜಾಸ್ತಿ ಬಂದಿರಲ್ಲ, ತುಂಬ ಲಿಮಿಟೆಡ್ ಪೀಪಲ್ಸ್ ಬಂದಿರ್ತಾರೆ, ಕಡಿಮೆ ಜನ ಬಂದಿರ್ತಾರೆ ಅಂದ್ಕೊಂಡ್ರೆ ನಾನು ಮೇಲೆ ಹೋದೆ. ನೋಡಿದ್ರೆ ಅಲ್ಲಿ ಹೆವಿ ಜನ, ಫುಲ್ ರಶ್ ಆಗಿಬಿಟ್ಟಿದ್ರು. ಆಮೇಲೆ ಸ್ವಲ್ಪ ಧೈರ್ಯ ಬಂತು. ಅಲ್ಲಿ ಮರಗಳೆಲ್ಲ ಬಿದ್ದೋಗಿತ್ತು ಹೋಗ್ಬೇಕಾದ್ರೆ. ಅದೆಲ್ಲ ಮೈಂಡಲ್ಲಿ ಅದೇ ಇತ್ತು, ಭಯ ಆಗ್ತಿತ್ತು. ಮರಗಳೆಲ್ಲ ಬಿದ್ದಿದೆಯಲ್ಲಪ್ಪ, ಮತ್ತು ಹೋಗ್ಬೇಕಾದ್ರೆ ಏನೋ ಕಷ್ಟ ಆಗುತ್ತೇನೋ, ಮಣ್ಣೇನಾದ್ರು ಕುಸಿದ್ಬಿಟ್ರೆ, ಈ ಥರನೇ ಓಡ್ತಾಯಿತ್ತು ತಲೆಗೆ. ಬಟ್ ಆಮೇಲೆ ತುಂಬ ಜನ ನೋಡಿದ್ಮೇಲೆ ಏನಾಗಲ್ಲ, ಎಷ್ಟೊಂದು ಜನ ಬಂದಿದ್ದಾರೆ ಅಂದ್ಕೊಂಡು ಸ್ವಲ್ಪ ಸಮಾಧಾನ ಆಯಿತು. ಮೇಲೆ ಹೋಗ್ತಿದ್ದಂಗೆ ಏನೂ ಕಾಣಿಸ್ತಾನೆ ಇಲ್ಲ, ಫಾಗ್ ಫುಲ್ಲು. ಗಾಡಿಗಳೆಲ್ಲ ಪಾಸ್ ಆಗ್ತಿದ್ದೆ, ಅದು ಸರಿಯಾಗಿ ಕಾಣಿಸ್ತಾನೆ ಇಲ್ಲ. ಹೋಗ್ಬೋದಾ ಮತ್ತವರೆಲ್ಲ ಹೋಗಿದ್ದಾರೆ. ಮಿಸ್ ಆಗ್ಬಿಡ್ತೀಯ. ಅವ್ರಿಗೇನಾಯ್ತು? ವೆಯ್ಟ್ ಏನು ಕಾಣಿಸ್ತಾನೆ ಇಲ್ಲ. ಪ್ರಶಾಂತನ ಇಟ್ಕೊಳ್ರಿ. வேற கலர் முன்னாடி வாடா.
ಸೈಡ್ ಇನ್ನ ಸೈಡ್ ಬನ್ನಿ ನೀವು ಈ ಕಡೆ. ನೀವೆಲ್ಲ ಮುಳಂಗರಿಗೆ ಬಂದಾಗ ಈ ಥರ ಇರ್ಲಿಲ್ವಾ? ನೋಡು ಮಗನೇ, ಅಲ್ಲಿ ಕ್ಲೌಡ್ ಏನಾದ್ರು ಕಾಣಿಸ್ತಿದೆ ನಿಮಗೆ? ಬರ್ಡ್ ಹೋಗ್ತಿದೆ. ಹೋಗೋಣ. ಬನ್ನಿ ಹೊಂಟೋಗೋಣ. ಗಾಡಿಗಳು ಬರೋ ಥರ ಇದೆ, ಹಂಗೆ ಹೋಗೋಣ. ಏನು ಲೆಫ್ಟ್ ಇಸ್ ದ ಬೆಸ್ಟ್ ಕಾರ್ನರ್ ಅಲ್ವಾ ಅದು? ಬಾಯ್. ಇನ್ನೂ ಐತಿಯಾ? ಭಯ ಆಗ್ತಾಯ್ತಾ? ಹ್ಞೂ ಬಾರಪ್ಪ. ತುಂಬ ದೂರ ಹೋಗಲಿಲ್ಲ, ನನಗೆ ತುಂಬ ಭಯ ಆಗ್ತಾಯಿತ್ತು. ಅಲ್ಲಿ ತುಂಬ ಗಾಳಿ ಬರ್ತಾಯಿತ್ತು ಅಂದ್ಬಿಟ್ಟು ಮುಂದಕ್ಕೆ ಹೋಗಲಿಲ್ಲ. ವಾಪಸ್ ಬಂದ್ಬಿಟ್ಟು ಸ್ವಲ್ಪ ಇಲ್ಲಿತ್ತಲ್ಲ ಅದನ್ನು ಹತ್ತಿದ್ವಿ. ಸ್ವಲ್ಪ ಅಲ್ಲಿ ನೋಡಿದ್ರೆ ಹಿಂದೆ ಲೈಟ್ನಿಂಗ್ ಸ್ವಲ್ಪ ಲೈಟಾಗಿ ಲೈಟು ಪಾಸ್ ಆಯಿತು ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ನಾನು ವಾಪಸ್ ಬಂದ್ಬಿಟ್ಟು ಭಯ ಪಡ್ಕೊಂಡು. ಹೆವಿ ಗಾಳಿ ಇತ್ತು, ತುಂಬ ಗಾಳಿ ಇತ್ತು. ಕೆಲವು ಮಕ್ಳುಗಳು ದೂರ ಹೋಗೋ ಥರನೇ ಆಡ್ತಿದ್ರು. ಸರಿ ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ವಿ. ಎರಡಕ್ಕೆ ಜಾಸ್ತಿ ಹಾಕ್ಬೇಡಿ, ಎರಡಕ್ಕೆ ಜಾಸ್ತಿ ಎರಡಕ್ಕೆ ಹಾಕ್ಲೇಬೇಡಿ ಅಂತ ಹೇಳ್ಬಿಡಿ. ಹಾಕ್ಲೇ ಬಿಡ್ದಾ ಇವ್ರಿಗೆ? ಎರಡಕ್ಕೆ ಹಾಕಿ ಎರಡಕ್ಕೆ ಹಾಕ್ಬೇಡಿ. ನಮ್ಗೆ 4 ಕೊಟ್ಬಿಡಿ. ನಂದೇ ಹೇಳಿ.
ಎರಡಕ್ಕೆ ಹಾಕ್ಬಿಡಿ ಖಾರ. ಇನ್ನು ಜೋಳ ತೊಗೊಂಡು ತಿನ್ನೋಣ, ಬಿಸಿ ಬಿಸಿ ಖಾರ ಹಾಕ್ಸ್ಕೊಂಡು ಸ್ವಲ್ಪ ಚಳಿಗೆ ಚೆನ್ನಾಗಿರುತ್ತೆ. ಜೋಳ ತೊಗೊಂಡ್ರೆ ಅಲ್ಲಿ ನೋಡ್ರೆ ಮೋಸ ಮಾಡಿದ್ದಾರೆ. ಜೋಳ ಬಂದ್ಬಿಟ್ಟು ಅದು ಸ್ವೀಟ್ ಕಾರ್ನು, ನಾರ್ಮಲ್ ಅಲ್ಲ, ಅದು ತಿನ್ನೋದಕ್ಕೂ ಆಗ್ತಿರಲಿಲ್ಲ, ತುಂಬ ಎಳೆದು ಬಾಯಿಗೂ ಕೂಡ ಸಿಗ್ತಾ ಇರಲಿಲ್ಲ. ಸರಿ ಅಲ್ಲೇ ಹಸುಗೆ ಹಾಕ್ಬಿಟ್ಟು ಅದಾದಮೇಲೆ ಬಂದುಬಿಟ್ವಿ ಕೆಳಗಡೆ ಬಂದುಬಿಟ್ಟು ಸ್ವಲ್ಪ ದೂರ ಆದಮೇಲೆ ಫೋಟೋಸ್ ಮತ್ತು ಸ್ವಲ್ಪ ವೀಡಿಯೋಸ್ ಏನಾದರೂ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಿಂತ್ಕೊಂಡ್ವಿ. ಅಲ್ಲಿ ಮೇಲ್ಗಡೆ ಏನು ವೀಡಿಯೋಸ್ ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕಂದರೆ ತುಂಬ ಗಾಳಿ ಜಾಸ್ತಿ ಇತ್ತು ಮತ್ತು ಲೈಟ್ನಿಂಗ್ ಎಲ್ಲ ಶುರುವಾಯಿತು. ಸ್ವಲ್ಪ ಮಳೆ ಇನ್ನೂ ಜಾಸ್ತಿ ಆಗೋ ಥರ ಫೀಲ್ ಆಗ್ತಾಯಿತ್ತು. ಸರಿ ಅಂದ್ಬಿಟ್ಟು ಕೆಳಗಡೆ ಬಂದುಬಿಟ್ವಿ. ತುಂಬ ಜನ ಹಂಗೆ ಕೆಳಗಡೆ ಬಂದುಬಿಟ್ರು ಭಯ ಪಟ್ಕೊಂಡು, ಅಷ್ಟೊಂದು ಗಾಳಿ ಇತ್ತು ಅಲ್ಲಿ. ಸರಿ ಕೆಳಗಡೆ ಬಂದು ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಮಾಡ್ಕೊಂಡು ಅದಾದಮೇಲೆ ಓಡೋಣ ಅಂದ್ಬಿಟ್ಟು ಬಂದುಬಿಟ್ವಿ ನಾವು. ಚೆನ್ನಾಗಿತ್ತು ಮಾತ್ರ. ಇನ್ನು ಮಾರ್ನಿಂಗ್ ಇದ್ದಿದ್ದು ಬೇಜಾರೆಲ್ಲ ನನಗೋಯ್ತು, ಯಾಕಂದರೆ ಸ್ವಲ್ಪ ಪ್ಲೇಸ್ನ ನೋಡಿದ್ವಿ. ಮೇಲ್ಗಡೆ ಹೋಗಿ ಮುಳ್ಳಯ್ಯನಗಿರಿ ಸ್ವಲ್ಪ ನೋಡ್ಕೊಂಡು ಬಂದ್ವಲ್ಲ, ಸಮಾಧಾನ ಆಯಿತು. ಬಟ್ ಇನ್ನೂ ಮೇಲೆ ಹೋಗಿದ್ದೆ ನಮ್ಮ ಮನೆಯವ್ರು ಹೇಳ್ತಿದ್ರು, ಇನ್ನೂ ಮೇಲೆ ಹೋಗಿದ್ರೆ ನೀನು ತುಂಬ ಖುಷಿ ಪಡ್ತಿದ್ದೆ, ಬಟ್ ಅಲ್ಲಿ ವ್ಯೂ ಕಾಣ್ತಾ ಇರಲಿಲ್ವಲ್ಲ, ಫಾಗ್ ಜಾಸ್ತಿ ಆಗಿತ್ತಲ್ಲ ಅಂದ್ಬಿಟ್ಟೆ ನಾವು ಬಂದಿದ್ದು. ಮತ್ತು ವಿಂಡು ಮತ್ತು ಲೈಟ್ನಿಂಗ್ ಎರಡೂ ಶುರುವಾಯಿತು. ಥಂಡರ್ ಬರುತ್ತೆ ಅಂತ ಅಲ್ಲಿರೋರೆಲ್ಲ ಮಾತಾಡ್ತಾಯಿದ್ರು. ಸರಿ ಅಂದ್ಬಿಟ್ಟು ಅಲ್ಲಿರೋರು ಅಂಗಡಿಗಳೆಲ್ಲ ಕ್ಲೋಸ್ ಮಾಡ್ತಾಯಿದ್ರು ಆ ಟೈಮಲ್ಲಿ. ಸರಿ ಅಂದ್ಬಿಟ್ಟು ನಾವು ವಾಪಸ್ ಆಮೇಲೆ ಚಿಕ್ಕಮಂಗ್ಳೂರಲ್ಲಿ ತುಂಬ ಮಳೆ ಇದ್ದಿದ್ದರಿಂದ ಮುಳ್ಳಯ್ಯನಗಿರಿಗೆ ಹೋದೋ, ಅದಾದಮೇಲೆ ವಾಪಸ್ ಆಗ್ತಿದ್ವಿ ಬೆಂಗಳೂರಿಗೆ. ನನಗೂ ನನ್ನ ಮಕ್ಳಿಗೂ ಬೇಜಾರಾಗ್ತೈತೆ. ನಿನಗೆ ವೃಷಾಂಗ್ ಬೇಜಾರಾಗ್ತಿದ್ಯಾ? ಇಲ್ಲ ತಾನೇ, ಖುಷಿ ಫುಲ್ಲು. ಅದ್ರಿಗೆ ನಿನಗೆ ಫುಲ್ ಖುಷಿ ತಾನೇ? ಏನಾಯ್ತು? ನೀನೇ ತಾನೇ ಹೇಳಿದ ಅಪ್ಪನಿಗೆ, ಅಪ್ಪ ಹೋಗೋಣ ವಾಪಸ್ ಅಂತ ಹೇಳು. ನೀನು ತಾನೇ ಹೇಳಿ. ಸುಮ್ಮನೆ ಇರು, ರಿಪೇರಿ ಮಾಡಬಾರ್ದು ಹಂಗೆಲ್ಲ. ಇವಾಗ ಏನು ಮಾಡೋಣ? ಚಿಕ್ಕಮಂಗ್ಳೂರಾ ಬೆಂಗಳೂರಾ? ಚಿಕ್ಕಮಂಗ್ಳೂರು. ಏನು ಮಾಡೋಣ ಅಲ್ಲಿ ಹೋಗ್ಬಿಟ್ಟು? ಎಲ್ಲ ಕಡೆ ಫುಲ್ ಮಳೆಯಲ್ಲಿ ತುಂಬ ಓಡಾಡೋಕ್ಕಾಗಲ್ಲ. ಕಾರಿಂದ ಆಚೆ ಇಳಿದ್ರೆ ಮಳೆ ಜಾಸ್ತಿ ಆಗುತ್ತೆ. ಏನು ಮಾಡ್ತೀಯಾ? ಏನು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಬರೋಣ ಅಲ್ವಾ? ನೆಕ್ಸ್ಟ್ ಚಿಕ್ಕಮಂಗ್ಳೂರಿಗೆ ಬರೋಣ. ಇವಾಗ ಹೋಗೋಣ, ನವೆಂಬರ್ ಟೈಮಲ್ಲಿ ಬರೋಣ. ಓಕೆನಾ? ಓಕೆನಾ ಹೇಳು. ಇವಾಗ ಸ್ಕೂಲೆಲ್ಲ ಸ್ಟಾರ್ಟ್ ಆಗುತ್ತಲ್ವ, ನಾವು ಜಾಸ್ತಿ ಇದೆಲ್ಲ ಇರೋದಕ್ಕಾಗಲ್ಲ. ಹುಷಾರು ತಪ್ಪಿದ್ರೆ ಏನು ಮಾಡೋದು? ಮಳೆಯಲ್ಲಿ ನೆನ್ಬಿಟ್ಟು ಹುಷಾರು ತಪ್ಪಿದ್ರೆ ಏನು ಮಾಡೋದು ಹೇಳು? ಏನು ಗೊತ್ತಾಕ ಬರಲ್ಲ. ರೈನ್ ಕೋಟು ನೀನು ಕೆಳಗಡೆನೇ ಇಳಿಲಿಲ್ಲ. ಇನ್ನು ಹೋಗ್ತಾ ಹಂಗೆ ಬೇಲೂರು ಹತ್ರ ಇರೋ, ಒಂದು ಹಾಸನ ಜಿಲ್ಲೆ ಬೇಲೂರು ಹತ್ರ ಇರೋ ಯಗಚಿ ಡ್ಯಾಮ್ಗೆ ವಿಸಿಟ್ ಮಾಡಿ ಅದಾದಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡು ಅಲ್ಲಿ ಹೋದ್ವಿ. ಅದು ಸಿಂಪಲ್ ಅಂತ ಅಂದ್ಕೊಂಡಿದ್ವಿ, ಬಟ್ ತುಂಬ ಚೆನ್ನಾಗಿತ್ತು ಡ್ಯಾಮು. ಸರಿ ಅಂದ್ಬಿಟ್ಟು ನಾವು ಹೋದ್ವಿ ಅಲ್ಲಿಗೆ. ಸ್ವೀಟ್ ಕಾರ್ನ್ ಅಂತ ಅದು ನೋಡ್ರೆ ಗೊತ್ತಾಗುತ್ತೆ. ಸ್ವೀಟ್ ಕಾರ್ನ್ ಈ ಥರ ಇರೋದು ತೊಗೊಳ್ಬೇಕು ತಗೊಂಡ್ರೆ. ಈ ಥರದ್ದು ಕೇಳೋಣ, ಬನ್ನಿ ಬರ್ತೀವಿ ಆ ಕಡೆ. ಓ ವಾಟರ್ ಏನ್ರಿ ಇಷ್ಟೊಂದು ಹೆವಿ ಇದೆ ವಾಟರು. ನಮ್ಗೆ ಗೊತ್ತೇ ಇಲ್ಲ, ಇದು ನೋಡೇ ಇಲ್ಲ.
ಅದು ಡ್ಯಾಮ್. ಎಸ್, ಮುಂದೆ ಹೋಗು. ಡ್ಯಾಮ್ ನೋಡೋಕ್ಕೆ ಅಂತ ಕೆಳಗೆ ಇಳಿತಾ ಇದ್ವಿ. ಅಲ್ಲಿ ಫುಲ್ಲು ಸ್ಟ್ರೈಟಾಗಿತ್ತು, ಬಟ್ ಅಲ್ಲಿ ತುಂಬ ಜಾರ್ತಾ ಇತ್ತು. ಮಳೆ ಬೇರೆ ಬಂದಿದ್ದರಿಂದ ತುಂಬ ಜಾರ್ತಾ ಇತ್ತು. ತುಂಬ ಕೇರ್ಫುಲ್ಲಾಗಿ ಇಳಿಬೇಕಿತ್ತು. ಆಗಿದ್ದರಿಂದ ತುಂಬ ನೀರಿತ್ತು, ಬ್ಯಾಕ್ ವಾಟರ್ ತುಂಬ ಇತ್ತು. ಡ್ಯಾಮಲ್ಲೂ ತುಂಬ ನೀರಿತ್ತು, ಹಂಗೇ ನೀರು ಬಿಟ್ಟಿದ್ರು. ಚೆನ್ನಾಗಿತ್ತು ನೋಡೋಕ್ಕೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಕ್ಳಿಗೆ ಡ್ಯಾಮ್ ತೋರಿಸಿದ್ದೆ ಫಸ್ಟ್ ಅನಿಸುತ್ತೆ. ಅವರು ತುಂಬ ಖುಷಿ ಪಡ್ತಾಯಿದ್ರು. ನಿಯರ್ ಹೋಗೋದಕ್ಕೆ ಭಯ ಪಡ್ತಾಯಿದ್ರು. ತುಂಬ ಸೌಂಡ್ಸ್ ಇತ್ತು ನೀರ್ದು, ಹೆವಿ ಸೌಂಡ್ ಇತ್ತು. aja ikut kucukan putaran 2 itu coba lalu ಎಲ್ಲೋಗುತ್ತೆ ರೀ ನೀರಿದು? ನಡಿ ಕೊಳ್ಳ ಮಕ್ಕಳು ಹುಷಾರು, ಇಬ್ರು ಕೈ ಬಿಡ್ಬಿಡಿ. ಮಗ ಇಟ್ಕೊಂಡೇ ಅವನ ನೋಡಿ ಹಿಂಗೆ ಎಷ್ಟು ಹೈಟ್ ಇರ್ಬೋದು ಮಗ? ಒಂದು 2 ಅಡಿ 3 ಅಡಿ ಇಲ್ವಾ? ಇದೆ ಅನ್ಸುತ್ತೆ. ಒಂದು ಸರ್ ಮಗನ್ ಬಿಟ್ಟಿರಲ್ಲ ಕೆಳಗಡೆ. ಜರುತ್ತೆ ಜರುತ್ತೆ. ದೂರ ನಿಂತ್ಕೋ. ಎಲ್ಲಿಗೆ ಹೋಗ್ತೀಯಪ್ಪ? ಅದೇ
ವೆಯ್ಟ್ ಅಷ್ಟೊಂದು ಜೂಮ್ ಮಾಡಿದ್ರೆ ಏನು ಕಾಣಿಸಲ್ಲ. ಟಚ್ ಮಾಡ್ರೆ ಅದು ಇದಾಗುತ್ತೆ ನೋಡು, ಹಂಗೆ ನೋಡು. You didn't see anywhere? I didn't see. Flower. ಅದು ಮುಟ್ಟು, ಅದು ಬೇಕು ನೀನು. ನಾಟ್ ಫ್ಲವರ್ ಇದು ಅದು ಮುಟ್ಟೋದು ಫೋಲ್ಡ್ ಫೋಲ್ಡ್ ಆಗೋದು ಹಂಗೇನೆ. ಅದು ಮುಟ್ಟಲ್ಲಿ ಅಲ್ಲೊಂದಿದೆ ನೋಡು, ಅದು ಮುಟ್ಟೋದು ಆ ಪ್ಲಾಂಟ್. ಇಲ್ವನೇ, ಇಲ್ಲಿದೆ ನೋಡಿ, ಇಲ್ಲಿ ಪ್ರಶಾಂಕ್ ಇಲ್ಲಿದೆ ಮುಟ್ಟೋದು. ಈ ಅಟ್ಮಾಸ್ಫಿಯರ್ ಇನ್ನೇ ಆಗೋದು. ಆಯ್ತು, ಟಚ್ ಮಾಡೋದನ್ನ ಟಚ್ ಮಾಡು, ಜೋರಾಗಿ ಟಚ್ ಮಾಡು ಪೂರ್ತಿ ಎಲ್ಲ. ಎಲ್ಲ ಪೂರ್ತಿ ಇದ್ರದ್ದು ಜಂಗಲ್ ಇರ್ಬೋದು ಅದು ಮಾಡೋ. ಇನ್ನು ಯಗಚಿ ಡ್ಯಾಮ್ ಎಲ್ಲ ನೋಡಿ ಅದಾದಮೇಲೆ ಹೊಟ್ಟೆ ಹಶ್ವಾಗಿತ್ತು ಅಂದ್ಬಿಟ್ಟು ಊಟ ಮಾಡೋಣ ಅಂತ ಹೋಗಿದ್ವಿ. ಇಷ್ಟರಲ್ಲಿ ಆಲ್ರೆಡಿ ಒಂದು 3:30 4 o'clock ಆಯಿತು. ಹೊಟ್ಟೆ ಹಶ್ವಾಗಿತ್ತು ಅಂದ್ಬಿಟ್ಟು ಊಟಕ್ಕೆ ಹೋದ್ವಿ, ಫಿಶ್ ಊಟಕ್ಕೆ ಹೋದ್ವಿ. ಇಲ್ಲಿ ಫುಡ್ ತುಂಬ ಚೆನ್ನಾಗಿತ್ತು. ಸರಿ ಅಂದ್ಬಿಟ್ಟು ಊಟ ಮುಗಿಸಿ ಮನೆಗೆ ಹೊಟ್ವಿ. ಇದಾಗಿತ್ತು ಇವತ್ತಿನ ವ್ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಫಾಲೋ ಫಾರ್ ಮೋರ್ ವೀಡಿಯೋಸ್ ಅಂತ ಹೇಳ್ತಾ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಫಾಲೋ ಫಾರ್ ಮೋರ್ ವೀಡಿಯೋಸ್. ಡೂ ಡ್ಯಾನ್ಸ್.